ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ದಿಸ್ ಈಸ್ ಅರ್ಜುನ್. ಸೊ ಬನ್ನಿ ನಾಳೆ ಮಾರ್ಕೆಟ್ ಯಾವ ಕಡೆ ಮೂವ್ಮೆಂಟ್ ಆಗಬಹುದು ಅಂತ ಡಿಸ್ಕಷನ್ ಮಾಡೋಣ. ಆಸ್ ಪ್ರೀವಿಯಸ್ ರೆಕಾರ್ಡಿಂಗ್ ಅಲ್ಲಿ ಹೇಳಿದಿರೋ ಹಾಗೆ ಅಂದ್ರೆ ಪ್ರೀವಿಯಸ್ ಅನಾಲಿಸಿಸ್ ವಿಡಿಯೋದಲ್ಲಿ ಹೇಳಿರೋ ಹಾಗೆ ಸೊ ಚೆಕ್ ಮಾಡಬಹುದು. ಒಂದ್ಸತಿ ಕನ್ಸಿಕ್ಯೂಟಿವ್ ಗ್ರೀನ್ ಕ್ಯಾಂಡಲ್ ಆದ್ಮೇಲೆ ಒಂದು ರೆಡ್ ಕ್ಯಾಂಡಲ್ ಬರೋ ಚಾನ್ಸಸ್ ಇದೆ ಅಂತ ನಾನು ಹೇಳಿದ್ದೆ. ಸೊ ದಟ್ ಹ್ಯಾಪನ್ಡ್ ಎಸ್ಟರ್ಡೇ ಆಕ್ಚುಲಿ. ಬಟ್ ಒನ್ ಡೇ ಟೈಮ್ ಫ್ರೇಮ್ ಪ್ರಕಾರ ಲೈಕ್ ಬಜೆಟ್ ಅಷ್ಟೊಂದು ಎಫೆಕ್ಟಿವ್ ಇಲ್ಲದೆ ಇರೋ ಕಾರಣ ಸೊ ಕಂಪ್ಲೀಟ್ಲಿ ವಲಟೈಲ್ ಇತ್ತು. ಒನ್ ಸೈಡ್ ಮೂವ್ಮೆಂಟ್ ಅಷ್ಟೊಂದು ಎಫೆಕ್ಟಿವ್ ಒನ್ ಸೈಡ್ ಮೂವ್ಮೆಂಟ್ ಸಿಗಲಿಲ್ಲ ನಮಗೆ ಎಕ್ಸ್ಪೆಕ್ಟೆಡ್ ಮೂವ್ಮೆಂಟ್ ಅಲ್ಲಿ. ಸೊ ಆಸ್ ಆಫ್ ನೋ ಒನ್ ಡೇ ಟೈಮ್ ಫ್ರೇಮ್ ಅಲ್ಲಿ ನೋಡಿದ್ರೆ ದರ್ ಇಸ್ ನೋ ಬೈಯಿಂಗ್ ಅಪಾರ್ಚುನಿಟಿ, ದೇರ್ ಇಸ್ ನೋ ಸೆಲ್ಲಿಂಗ್ ಅಪಾರ್ಚುನಿಟಿ. 15 ಮಿನಿಟ್ ಟೈಮ್ ಫ್ರೇಮ್ ಅಲ್ಲೇ ರೀಸೆಂಟ್ ಸ್ವಿಂಗ್ ಗಳನ್ನೇ ನಾವು ಅನಲೈಸ್ ಮಾಡಬೇಕಾಗುತ್ತೆ ಆಸ್ ಆಫ್ ನೋ. ಡನ್. ಸೊ 15 ಮಿನಿಟ್ ಟೈಮ್ ಫ್ರೇಮ್ ಗೆ ಸ್ವಿಚ್ ಆಗೋಣ. ಬ್ಯಾಂಕ್ ನಿಫ್ಟಿ ಅನಾಲಿಸಿಸ್ ಮಾಡೋಣ. ಕಂಪ್ಲೀಟ್ಲಿ ಕೆಳಗಡೆ ಬಿದ್ದಿದೆ, ಮೇಲ್ಗಡೆ ಹೋಗಿದೆ. ಸೊ ಇದರಲ್ಲಿ ಟ್ರೇಡ್ ಮಾಡಿದ್ರು ಕೂಡ ಲಾಂಗ್ ಸ್ಟ್ರಾಂಗಲ್ ಶಾರ್ಟ್ ಸ್ಟ್ರಾಂಗಲ್ ಮಾಡಿದ್ರು ಕೂಡ ದೇರ್ ಇಸ್ ನೋ ಎಫೆಕ್ಟಿವ್ನೆಸ್. ಹಾಗಾಗಿ ಸೊ ಸಿಂಪಲ್ ಐ ಥಿಂಕ್ 5 ಮಿನಿಟ್ ಟೈಮ್ ಫ್ರೇಮ್ ಸ್ವಿಚ್ ಆಗೋಣ. ಒಂದು ಕ್ಲಾರಿಫಿಕೇಶನ್ ಸಿಗುತ್ತೆ ಏನಂದ್ರೆ ಇಲ್ಲಿಂದ ಇಲ್ಲಿವರೆಗೂ ಒಂದು ಟ್ರೆಂಡ್ ಆದ ನಂತರ ಸ್ವಲ್ಪ ಮಾರ್ಕೆಟ್ ಈ ರೀತಿ ಸೈಡ್ ವೇಸ್ ಆಗಿದೆ. ಸೊ ಐ ರಿಮೆಂಬರ್ ಬುಲ್ ಫ್ಲಾಗ್ ಪ್ಯಾಟರ್ನ್ ಆಕ್ಚುಲಿ. ಓಕೆ, ಸೊ ಈ ರೀತಿ ಇಲ್ಲೊಂದು ಬುಲ್ ಫ್ಲಾಗ್ ಪ್ಯಾಟರ್ನ್ ಫಾರ್ಮ್ ಆಗೋ ಚಾನ್ಸಸ್ ಇದೆ. ಬೈ ಎನಿ ಚಾನ್ಸ್ ಈ ಬುಲ್ ಫ್ಲಾಗ್ ಪ್ಯಾಟರ್ನ್ ಮೇಲ್ಗಡೆ ಒಂದು ಸ್ಟ್ರಾಂಗ್ ಬುಲ್ಲಿಶ್ ಕ್ಯಾಂಡಲ್ ಫಾರ್ಮ್ ಆಗಿ ಅಂದ್ರೆ ಕ್ಲೋಸ್ ಆದ್ರೆ, ಸೊ ಈ ಚಾನಲ್ ಅನ್ನ ಬ್ರೇಕ್ಔಟ್ ಆಗಿ ಒಂದು ಸ್ಟ್ರಾಂಗ್ ಬುಲ್ಲಿಶ್ ಕ್ಯಾಂಡಲ್ ಫಾರ್ಮ್ ಆದ್ರೆ ಈಸಿಲಿ ಮಾರ್ಕೆಟ್ 50,000 ವರೆಗೂ ಬರೋ ಚಾನ್ಸಸ್ ಇದೆ. ದಟ್ ಈಸ್ ಅರೌಂಡ್ 350 ಪಾಯಿಂಟ್ಸ್, ಅಪ್ರಾಕ್ಸಿಮೇಟ್ಲಿ 350 ಪಾಯಿಂಟ್ಸ್ ಮೂವ್ ಆಗೋ ಚಾನ್ಸಸ್ ಇದೆ. ಆಬ್ವಿಯಸ್ಲಿ ಅದನ್ನ ಬಿಟ್ರೆ ಇಟ್ಸ್ ಅ ಟಾಪ್ ಎಂ ಪ್ಯಾಟರ್ನ್ ಆಕ್ಚುಲಿ. ಸೊ ಈ ರೀತಿ ಡನ್. ಬಟ್ ಇಲ್ಲಿ ರಿವರ್ಸ್ ಆಗಿರೋ ಕಾರಣ ವಿ ಕೆನಾಟ್ ಕನ್ಸಿಡರ್. ಹವೆವರ್ ಸೊ ಈ ಲೆವೆಲ್ ಏನಿದೆ, ಈ ಲೆವೆಲ್ ಕೆಳಗಡೆ ಇಲ್ಲಿಂದ 3-4 ಕ್ಯಾಂಡಲ್ ಕನ್ಸಾಲಿಡೇಟ್ ಆಗಿರೋ ಕಾರಣ ಸೊ ಈ ಲೆವೆಲ್ ಏನಿದೆ, ಸೊ ಇಲ್ಲಿಂದ ಮಾರ್ಕೆಟ್ ಕೆಳಗಡೆ ಕ್ಲೋಸಿಂಗ್ ಸಿಗಬೇಕು. ಕ್ಲೋಸಿಂಗ್ ಸಿಕ್ಕರೆ ಮಾತ್ರ 49,000 ವರೆಗೂ ನಮ್ಮ ಎಕ್ಸ್ಪೆಕ್ಟೇಷನ್ ನಾವು ಇಟ್ಕೋಬಹುದು. ಸೊ ಅರೌಂಡ್ 380-390 ಪಾಯಿಂಟ್ಸ್ ಕೆಳಗಡೆ ಬರೋ ಚಾನ್ಸಸ್ ಇರುತ್ತೆ. ಸೊ ಸಿಂಪಲ್ ನಾನು ಏನ್ ಮಾಡ್ತೀನಿ ಅಂದ್ರೆ ನಾಳೆ ಈ ಚಾನಲ್ ಬ್ರೇಕ್ ಆದ್ರೆ, ಓಕೆ, ಈ ಚಾನಲ್ ಮೇಲ್ಗಡೆ ಒಂದು ಬೈಯಿಂಗ್ ಅಪಾರ್ಚುನಿಟಿ ಸಿಗುತ್ತೆ. ಓಕೆ, ಸ್ಟ್ರಾಂಗ್ ಬುಲ್ಲಿಶ್ ಕ್ಯಾಂಡಲ್ ಕ್ಲೋಸ್ ಆದ್ರೆ ಸೊ ಇಲ್ಲಿವರೆಗೂ ಹೋಗುತ್ತೆ ಅಂತ ಕಾಲ್ ಆಪ್ಷನ್ ಎಕ್ಸಿಕ್ಯೂಟ್ ಟ್ರೈ ಮಾಡ್ತೀನಿ. ಬೈ ಎನಿ ಚಾನ್ಸ್ 49,410 ಕೆಳಗಡೆ ಕ್ಲೋಸಿಂಗ್ ಸಿಕ್ಕರೆ ಸೊ ಪುಲ್ ಬ್ಯಾಕ್ ಅಲ್ಲೋ ಅಥವಾ ಎನಿ ಅದರ್ ಸ್ಟ್ರಾಟಜೀಸ್ ಅಲ್ಲಿ ಪ್ರೈಸ್ ಆಕ್ಷನ್ ಪ್ರಕಾರ ಸೊ ಇಲ್ಲಿವರೆಗೂ 49,000 ರೌಂಡ್ ಲೆವೆಲ್ ವರೆಗೂ ಬರೋ ಚಾನ್ಸಸ್ ಇದೆ ಅಂತ ನಾನು ಸೆಲ್ಲಿಂಗ್ ಅಪಾರ್ಚುನಿಟಿಯನ್ನ ನೋಡ್ತೀನಿ. ಇದು ಆಸ್ ಆಫ್ ನೋ ಬ್ಯಾಂಕ್ ನಿಫ್ಟಿಗೋಸ್ಕರ ಸಿಂಪಲ್ ಅನಾಲಿಸಿಸ್. ಇದನ್ನ ಬಿಟ್ರೆ ನಿಫ್ಟಿ, ಸೊ ನಿಫ್ಟಿ ಕೂಡ ಒನ್ ಡೇ ಟೈಮ್ ಫ್ರೇಮ್ ಅಲ್ಲಿ ನೋಡೋಣ. ಇಟ್ಸ್ ನೈದರ್ ಬೈಯಿಂಗ್ ನಾರ್ ಸೆಲ್ಲಿಂಗ್ ಆಕ್ಚುಲಿ. ರೆಡ್ ಕ್ಯಾಂಡಲ್ ಆಗಿದೆ. 15 ಮಿನಿಟ್ ಟೈಮ್ ಫ್ರೇಮ್ ಸ್ವಿಚ್ ಆಗೋಣ. ಅಗೇನ್ 5 ಮಿನಿಟ್ ಟೈಮ್ ಫ್ರೇಮ್ ಗೆ ಸ್ವಿಚ್ ಆದ್ರೆ ಕ್ಲಾರಿಫಿಕೇಶನ್ ಇದೆ. ಸೊ ಸೇಮ್ ಆಸ್ ಬ್ಯಾಂಕ್ ನಿಫ್ಟಿ ಇಲ್ಲೂ ಕೂಡ ಬುಲ್ ಫ್ಲಾಗ್ ಅಂಡ್ ಒಂದು ಸ್ಮಾಲ್ ಲೋವರ್ ಸ್ವಿಂಗ್ ಲೆವೆಲ್ ಇದೆ. ಸೊ ದಿಸ್ ಇಸ್ ದಿ ಸ್ವಿಂಗ್ ವಿ ಆರ್ ಗೆಟಿಂಗ್. ಈ ಹೈ ಬ್ರೇಕ್ ಆದ್ರೆ ಇಲ್ಲಿ ಸ್ಮಾಲ್ ಹೈ ಬ್ರೇಕ್ ಆದ್ರೆ ಅಂದ್ರೆ ಸ್ಟ್ರಾಂಗ್ ಕ್ಲೋಸಿಂಗ್ ಕ್ಯಾಂಡಲ್ ಬೇಕು. ಬಟ್ ಇಲ್ಲಿ ಏನಾಗಿದೆ ಅಂದ್ರೆ ಈ ಲೆವೆಲ್ ಅಂಡ್ ಈ ಲೆವೆಲ್ ಆಲ್ರೆಡಿ ಟಚ್ ಆಗಿದೆ. ಸೊ ಈ ಲೆವೆಲ್ ಮೇಲ್ಗಡೆ ಮಾರ್ಕೆಟ್ ಸಸ್ಟೈನ್ ಆಗ್ಲೇಬೇಕು ಅಟ್ ಎನಿ ಕಾಸ್ಟ್. ದಟ್ ಈಸ್ 23,550. ಸೊ ಇದ್ರ ಮೇಲ್ಗಡೆ ಕ್ಲೋಸಿಂಗ್ ಆದ್ರೂ ಕೂಡ ವಾಟ್ ಪಾಯಿಂಟ್ ವಿ ಕ್ಯಾನ್ ಗೆಟ್ ಅನ್ನೋಕೆ. ಸೊ ಇಲ್ಲಿಂದ ಶಾರ್ಪ್ ಆಗಿ ಬಿದ್ದಿದೆ 70-80 ಪಾಯಿಂಟ್ಸ್. ಇಟ್ಸ್ ನಥಿಂಗ್ ಆಕ್ಚುಲಿ. 60 ಪಾಯಿಂಟ್ ಸಿಕ್ಕರೂ ಸಿಗ್ಬಹುದು. ಬಟ್ ಈ ಝೋನ್ ಏನಿದೆ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಇಲ್ಲಿ ಯಾವಾಗ ಬರುತ್ತಲ್ಲ ಮಾರ್ಕೆಟ್, ಆಲ್ವೇಸ್ ಇಲ್ಲಿ ಸೆಲ್ಲರ್ಸ್ ಕೂತಿರ್ತಾರೆ, ವೇಟ್ ಮಾಡ್ತಿರ್ತಾರೆ. 23,625 ಹತ್ರ ಬಂದಾಗ ಒಂದು 5 ಮಿನಿಟ್ ಟೈಮ್ ಫ್ರೇಮ್ ಅಲ್ಲಿ ಲೈಕ್ ಸ್ಟ್ರಾಂಗ್ ಬೇರಿಶ್ ಕ್ಯಾಂಡಲ್ ಫಾರ್ಮ್ ಅಂದ್ರೆ ವಿ ಕ್ಯಾನ್ ಗೋ ಫಾರ್ ಸೆಲ್ಲಿಂಗ್ ಅಪಾರ್ಚುನಿಟಿ ಅಗೇನ್. ಅಥವಾ ಈ ಝೋನ್ ಅಲ್ಲಿ ನನಗೆ ಎಂ ಪ್ಯಾಟರ್ನ್ ಸಿಕ್ಕರೆ ನಾನು ಸೆಲ್ಲಿಂಗ್ ಅಪಾರ್ಚುನಿಟಿನ ನೋಡ್ತೀನಿ. ಅಂಡ್ ದೆನ್ ಅಗೇನ್ ಮತ್ತೆ ಸೆಲ್ಲಿಂಗ್ ಅಪಾರ್ಚುನಿಟಿ ಎಲ್ಲಿ ನೋಡಬಹುದು, ನಾನು ಬೈಯಿಂಗ್ ಸ್ಟ್ರಾಂಗ್ ಕಾಣ್ತಾ ಇಲ್ಲ. ಗ್ಯಾಪ್ ಅಪ್ ಆಗಿ ಯು ಪ್ಯಾಟರ್ನ್ ಆದ್ರೆ ಬೇಕಾದ್ರೆ ಬೈಯಿಂಗ್ ನೋಡಬಹುದು. ಬಟ್ ಅಲ್ಲಿವರೆಗೂ ನೋ ಬೈಯಿಂಗ್. ಸೆಲ್ಲಿಂಗ್ ಇಲ್ಲಿ ಎಂ ಪ್ಯಾಟರ್ನ್ ಅಥವಾ ಸ್ಟ್ರಾಂಗ್ ಬೇರಿಶ್ ಕ್ಯಾಂಡಲ್ ಅಥವಾ ಈ ಲೆವೆಲ್ ಕೆಳಗಡೆ 23,450 ಕೆಳಗಡೆ ಕ್ಲೋಸಿಂಗ್ ಸಿಕ್ಕರೆ, ಸ್ಟ್ರಾಂಗ್ ಬೇರಿಶ್ ಕ್ಲೋಸಿಂಗ್ ಸಿಕ್ಕರೆ ಇಲ್ಲಿವರೆಗೂ ಅರೌಂಡ್ ಒಂದು 120 ಪಾಯಿಂಟ್ಸ್ ಎಕ್ಸ್ಪೆಕ್ಟೇಷನ್. ಎಸ್, 100 ಪಾಯಿಂಟ್ ಎಕ್ಸ್ಪೆಕ್ಟೇಷನ್ ಅಂತಿದೆ. ಓಕೆ, ಇದರ ಬಿಟ್ಟರೆ ಸೆನ್ಸೆಕ್ಸ್ ಅನಾಲಿಸಿಸ್ ಸೇಮ್. ಪ್ರತಿಯೊಂದು ಆಲ್ಮೋಸ್ಟ್ ಆಲ್ 3 ಇಂಡೆಕ್ಸ್ ಅದೇ ರೀತಿ ಇದೆ. ಸ್ಟಾಕ್ಸ್ ಗಳ ಅನಾಲಿಸಿಸ್ ನಾವು ಪ್ರೊವೈಡ್ ಮಾಡಕ್ ಬರಲ್ಲ. ಸೊ ಇಂಡೆಕ್ಸ್ ಅನಾಲಿಸಿಸ್ ನಾವು ಪ್ರೊವೈಡ್ ಮಾಡಬಹುದು. ಸೊ ಆಸ್ ಆಫ್ ನೋ ಸೇಮ್ ಲೆವೆಲ್, ಸ್ಟ್ರಾಂಗ್ ಬುಲ್ಲಿಶ್ ಕ್ಯಾಂಡಲ್ ಬ್ರೇಕ್ಔಟ್ ಅಂಡ್ ಇಲ್ಲಿವರೆಗೂ ಮಾರ್ಕೆಟ್ ಬರಬಹುದು. ಓನ್ಲಿ ಫಾರ್ ಸ್ಕ್ಯಾಲ್ಪಿಂಗ್ ಅಪಾರ್ಚುನಿಟಿ ಪುಲ್ ಬ್ಯಾಕ್ ಸ್ಟ್ರಾಟಜಿಯಲ್ಲಿ ನೋಡಬಹುದು. ಅದನ್ನ ಬಿಟ್ರೆ ಇದರ ಕೆಳಗಡೆ 77,440 ಕೆಳಗಡೆ ಕ್ಲೋಸಿಂಗ್ ಸಿಕ್ಕರೆ ಸೊ ಇಲ್ಲಿಂದ ಇಲ್ಲಿವರೆಗೂ ಎಷ್ಟು 300 ಪಾಯಿಂಟ್ ಮೂವ್ಮೆಂಟ್ ಸಿಗೋ ಚಾನ್ಸಸ್ ಇರುತ್ತೆ. ಬಟ್ ಅಗೇನ್ ಒನ್ ಮೋರ್ ಸೆಲ್ಲಿಂಗ್ ಏನಂದ್ರೆ ಈ ಝೋನ್ ಅಲ್ಲಿ ಐದರ್ ಎಂ ಪ್ಯಾಟರ್ನ್ ಬೇಕು ಅಥವಾ ಸ್ಟ್ರಾಂಗ್ ಬಿಯರಿಶ್ ಕ್ಯಾಂಡಲ್ ಯಾವ್ದಾದ್ರು ಒಂದು ಫಾರ್ಮ್ ಆಗಬೇಕು. ಸೊ ಆಸ್ ಆಫ್ ನೋ ನಿಫ್ಟಿ ಅಂಡ್ ಸೆನ್ಸೆಕ್ಸ್ ಇವೆರಡು ನನಗೆ ಡೌಟ್ಫುಲ್ ಅನಿಸ್ತಾ ಇದೆ. ಓನ್ಲಿ ಸೆಲ್ಲಿಂಗ್ ಅಪಾರ್ಚುನಿಟಿ ನೋಡ್ತೀನಿ. ಓಕೆ, ಗ್ಯಾಪ್ ಅಪ್ ಆಗಿ ಯು ಆದ್ರೆ ಬೇಕಾದ್ರೆ ಬೈಯಿಂಗ್ ಅಪಾರ್ಚುನಿಟಿ ನೋಡಬಹುದು. ಬಟ್ ಬ್ಯಾಂಕ್ ನಿಫ್ಟಿ ನನಗೆ ನೈಸ್ ಅನಿಸ್ತಾ ಇದೆ ಆಕ್ಚುಲಿ. ಇದರಲ್ಲಿ ಬೈಯಿಂಗು ಸಿಗೋ ಚಾನ್ಸ್ ಇದೆ, ಯಾಕಂದ್ರೆ ಇಲ್ಲಿ ಸ್ಪೇಸ್ ಇದೆ ಮಾರ್ಕೆಟ್ ಮೂವ್ ಆಗಕ್ಕೆ, ಅಂಡ್ ಸೆಲ್ಲಿಂಗೂ ಸ್ಪೇಸ್ ಇದೆ ಈಸಿಲಿ. ಸೊ ಐ ಗೋ ಫಾರ್ ಬ್ಯಾಂಕ್ ನಿಫ್ಟಿ ಟುಮಾರೋ. ಐ ವಿಲ್ ಟ್ರೈ. ಡನ್. ಸೊ ದಟ್ಸ್ ಇಟ್ ಫಾರ್ ಟುಡೇ. ಥ್ಯಾಂಕ್ ಯು.